ಮಧ್ಯರಾತ್ರಿಯಲ್ಲಿ ಒಂಟಿ ಊರಲ್ಲಿ ಕಳ್ಳ ಬರ್ತಾನೆ ಅಂತ ಹೇಳಿ ಮನೆಗೆ ಬೀಗ ಭದ್ರಾ ಮಾಡೋದು, ಮನೆ ಗೇಟ್ಗೆ ಬೀಗ ಜಡಿಯೋದನ್ನು ನಾವು ನೋಡಿದ್ದೀವಿ, ಕೇಳಿದ್ದೇವೆ. ಆದರೆ ಪೊಲೀಸರಿಗೂ ಕಳ್ಳರ ಭಯ ಅಂದರೆ ನಂಬ್ತೀರಾ ನೀವು? ತಡರಾತ್ರಿ ಆದರೆ ಸಾಕು, ಬೆಂಗಳೂರಿನ ಇದೊಂದು ಪೊಲೀಸ್ ಠಾಣೆಯ ಗೇಟ್ ಕ್ಲೋಸ್ ಆಗಿಬಿಡುತ್ತೆ, ಬಾಗಿಲುಗಳು ಭದ್ರವಾಗ್ತವೆ. ಅದ್ಯಾವ ಪೊಲೀಸ್ ಸ್ಟೇಷನ್ ಅಂದ್ರ ರಿಪೋರ್ಟ್. ಇದು ಮಾತ್ರವೇ ಎಸ್, ಕಳ್ಳರ ಭಯಕ್ಕೆ ಪ್ರತಿನಿತ್ಯ ಕೆಲ ಗಂಟೆಗಳ ಕಾಲ ಕ್ಲೋಸ್ ಆಗೋ ಪೊಲೀಸ್ ಸ್ಟೇಷನ್ ಇದೆ ನೋಡಿ. ತಡರಾತ್ರಿ ಆದ್ರೆ ಸಾಕು, ಸಿದ್ದಾಪುರ ಪೊಲೀಸ್ ಠಾಣೆಯ ಪೊಲೀಸರ ಮೈಯೆಲ್ಲ ಕಣ್ಣಾಗತ್ತೆ. ಸಾಲದಕ್ಕೆ ಸ್ಟೇಷನ್ ಗೇಟ್ ಕ್ಲೋಸ್ ಆಗತ್ತೆ, ಬಾಗಿಲುಗಳಿಗೂ ಭದ್ರವಾದ ಬೀಗ ಬೀಳುತ್ತೆ. ಪೊಲೀಸರನ್ನ ಕಂಡ್ರೆ ಕಳ್ಳರು ಹೆದರ್ಬೇಕು. ಆದ್ರೆ ಇದೇನಿದು ಎಲ್ಲವೂ ಉಲ್ಟಂಪಲ್ಟ ಅನ್ಕೊಳ್ತಿದ್ದೀರಾ? ಹೌದು, ಕಳ್ಳರು ಚಾಪೆ ಕೆಳಗಡೆ ನುಗ್ಗಿದ್ರೆ ಪೊಲೀಸರು ರಂಗೋಲಿ ಕೆಳಗಡೆ ನುಗ್ಗೋದನ್ನ ಬಿಟ್ಟು ಕಳ್ಳರಿಗೆ ಭಯ ಪಡುವಂತ ಪರಿಸ್ಥಿತಿ ಉಂಟಾಗಿದೆ. ಇದಕ್ಕೆ ಕಾರಣ ರಾಬ್ರಿ ಕೇಸ್. ಸಿದ್ದಾಪುರದಲ್ಲಿ ನಡೆದಿದ್ದಂತ ದಿ ಗ್ರೇಟ್ 7 ಕೋಟಿ ರಾಬ್ರಿ ಕೇಸ್. ಅಲ್ಲ, ರಾಬರಿ ಆಯ್ತು, ಅದಾದ ಮೇಲೆ ಮಿಂಚಿನ ಕಾರ್ಯಾಚರಣೆ ನಡೆಸಿ ರಾಬರಿಯಾದ 7 ಕೋಟಿ ಹಣವನ್ನೆಲ್ಲ ದಕ್ಷಿಣ ವಿಭಾಗದ ಪೊಲೀಸರು ರಿಕವರಿನೂ ಮಾಡಿದ್ರಲ್ಲ ಅಂತೀರಾ? ಇಲ್ಲೇ ಇರೋದು ಮ್ಯಾಟರ್. ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದಂತ ಸಿದ್ದಾಪುರದ 7 ಕೋಟಿ ರಾಬರಿ ಕೇಸ್ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆಗೆ ನಿಜವಾಗ್ಲೂ ಕೂಡ ಬೇಷ್ ಅನ್ನುವಂಥದ್ದೇ. ಈ ಪ್ರಕರಣದಲ್ಲಿ ರಿಕವರಿ ಆಗದಂತ ಹಣವೇ ಸದ್ಯ ಪೊಲೀಸ್ ಅಧಿಕಾರಿಗಳಿಗೆ ಟೆನ್ಷನ್ ಹೆಚ್ಚು ಮಾಡಿರುವಂಥದ್ದು, ಸಿಬ್ಬಂದಿಗಳ ಹೃದಯ ಬಡಿತವನ್ನ ಹೆಚ್ಚಿರುವಂಥದ್ದು. ಸುಮಾರು 4-5 ತಂಡಗಳನ್ನ ಕಾರ್ಯಾಚರಣೆಯನ್ನ ಮಾಡಿ ಆರೋಪಿಗಳನ್ನ ಬಂಧಿಸಿದಂತ ಪೊಲೀಸರು ಇಡೀ ಪ್ರಕರಣದಲ್ಲಿ ದರೋಡೆಯಾಗಿದ್ದಂಥ 7 ಕೋಟಿ ಪೈಕಿ ಬಹುತೇಕ ಹಣವನ್ನ ರಿಕವರಿ ಮಾಡಿದ್ದಾರೆ. ರಿಕವರಿ ಆದಂತ ಹಣ ಬೆಂಗಳೂರಿನ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲೇ ಇದೆ. ಪೊಲೀಸ್ ಠಾಣೆಯಲ್ಲಿರುವಂಥ ಇದೇ ಹಣ ನೈಟ್ ಬೀಟ್ನಲ್ಲಿ ಡ್ಯೂಟಿ ಮಾಡುವಂಥ ಸಿಬ್ಬಂದಿಗಳು ಭಯದಿಂದಲೇ ಡ್ಯೂಟಿ ಮಾಡುವಂತೆ ಮಾಡಿರುವಂಥದ್ದು. ಯಾವುದೇ ಪ್ರಾಪರ್ಟಿಯನ್ನ ಸೀಸ್ ಮಾಡಿದ ನಂತರ ಪಿಎಫ್ ಹಾಕಿ ಅದನ್ನ ಕೋರ್ಟ್ಗೆ ಕಳಿಸಲಾಗುತ್ತೆ. ಈ ಪ್ರಕರಣದಲ್ಲಿಯೂ ಸಹ ರಾಬರಿಯಾಗಿದ್ದ ಹಣವನ್ನೆಲ್ಲ ರಿಕವರಿ ಮಾಡಿ ಸೀಸ್ ಮಾಡಲಾಗಿದೆ. ಇದಕ್ಕೆ ಕಾನೂನಾತ್ಮಕವಾಗಿ ಪಿಎಫ್ ಸಹ ಹಾಕಿ ಪೊಲೀಸರು ಕೋರ್ಟ್ಗೆ ಅಪ್ಲಿಕೇಶನ್ ಸಹ ಕಳಿಸಿದ್ದಾರೆ. ಇದು ನಮ್ಮದೇ ಹಣ ಅಂತ ಸಿಎಂಎಸ್ ಅಧಿಕಾರಿಗಳು ಕೋರ್ಟ್ ಮೊರೆ ಹೋಗ್ಬೇಕು, ಅಪ್ಲಿಕೇಶನ್ ಹಾಕೋಬೇಕು. ನಂತರ ಕೋರ್ಟ್ ಅದನ್ನ ಪರಿಶೀಲನೆ ನಡೆಸಿ ಸಂಬಂಧಪಟ್ಟವರಿಗೆ ಹಣ ನೀಡುವಂತೆ ಪೊಲೀಸರಿಗೆ ನೋಟಿಸ್ ಇಶ್ಯೂ ಮಾಡುತ್ತೆ. ಆದ್ರೆ ಈ ಪ್ರಕರಣದಲ್ಲಿ ಸಾಕಷ್ಟು ವಿಳಂಬವಾಗ್ತಾ ಇದೆ. ಹೀಗಾಗಿ ಅಷ್ಟು ದೊಡ್ಡ ಮಟ್ಟದ ಹಣ ಇರೋದ್ರಿಂದ ಪೊಲೀಸ್ ಠಾಣೆಯಲ್ಲಿ ರಾತ್ರಿ ವೇಳೆಯಲ್ಲಿ ಸಿಬ್ಬಂದಿ ಗೇಟ್ ಕ್ಲೋಸ್ ಮಾಡ್ತಿದ್ದಾರೆ. ಯಾವುದೇ ವ್ಯಕ್ತಿಗಳು ರಾತ್ರಿ ವೇಳೆಯಲ್ಲಿ ಠಾಣೆಗೆ ಬಂದ್ರೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಲಾಗುತ್ತೆ. ಒಂದು ವೇಳೆ ದೂರು ನೀಡಲು ಠಾಣೆಗೆ ಬಂದ್ರೆ ಮಾತ್ರ ಸಿದ್ದಾಪುರ ಠಾಣೆಯ ಒಳಗಡೆ ಬಿಡಲಾಗ್ತಾ ಇದೆ. ಅದೇನೇ ಹೇಳಿ, ಕಳ್ಳರಿಗೆ ನಡ್ಕ ಬರ್ಸೋ ಪೊಲೀಸರು ರಾಬ್ರಿ ಕೇಸ್ನಲ್ಲಿ ರಿಕವರಿ ಆದಂತ ಕೋಟ್ಯಾಂತರ ಹಣ ಸ್ಟೇಷನ್ ನಲ್ಲಿ ಇದೆ ಅಂತೇಳಿ ತಡರಾತ್ರಿ ಸ್ಟೇಷನ್ ನ ಗೇಟ್ನೇ ಕ್ಲೋಸ್ ಮಾಡ್ತಿರೋದು ನಿಜಕ್ಕೂ ವಿಪರ್ಯಾಸ. ಒಟ್ನಲ್ಲಿ ಸಿದ್ದಾಪುರ ಪೊಲೀಸರ ಆತಂಕ ಆದಷ್ಟು ಬೇಗ ದೂರ ಆಗಲಿ ಅನ್ನೋದೇ ನಮ್ಮ ಆಶಯ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.